ನಮಸ್ತೆ ಸ್ನೇಹಿತರೆ, ನಾನು ಮಹೇಶ್, ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ರಿವಿಷನ್ ವಿತ್ ಕೇರ್ ಅಡಿಯಲ್ಲಿ ಪ್ರಜಾವಾಣಿ ದಿನಪತ್ರಿಕೆಯ ಪರೀಕ್ಷಾಧಾರಿತ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ದಿನಾಂಕ 23 ಜುಲೈ 2026. ಈ ದಿನದ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪರೀಕ್ಷಾಧಾರಿತವಾಗಿ ಬಂದಿರತಕ್ಕಂತಹ ಪ್ರಮುಖ ಸುದ್ದಿಗಳನ್ನು ನಾವು ನೋಡೋಣ. ಮೊದಲಿಗೆ ಮಹದಾಯಿ ನದಿ ವಿವಾದದ ಬಗ್ಗೆ ಒಂದು ಸುದ್ದಿ ಇದೆ. ನಂತರ ಭಾರತದ ನೌಕಾಪಡೆಗೆ ನೂತನವಾಗಿರತಕ್ಕಂತಹ ಯುದ್ಧ ನೌಕೆ ಒಂದು ಸೇರ್ಪಡೆಯಾಗಿದೆ. ಅದರ ಹೆಸರು INS ಮಾಲ್ವನ್ ಅಂತ ಹೇಳಿ. ನಂತರ ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಂತರ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ. ಇಷ್ಟು ಮಾಹಿತಿಗಳು ಪರೀಕ್ಷಾಧಾರಿತವಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತವೆ. ನೋಡಿ, ಕರೆಂಟ್ ಅಫೇರ್ಸನ್ನು ಓದಬೇಕಾದ್ರೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ನಾವು ಡೈಲಿ ಪೇಪರಲ್ಲಿ ಏನು ಓದಬೇಕು ಅನ್ನೋದಕ್ಕಿಂತಲೂ ಏನು ಓದಬಾರ್ದು ಅನ್ನೋದನ್ನು ತಿಳ್ಕೊಂಡಿರಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಕೇವಲ 4 ಅಂಶಗಳನ್ನು ಮಾತ್ರ ಈ ದಿನದ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಾನು ಪಟ್ಟಿ ಮಾಡಿರ್ತೇನೆ. ಸೊ ಈ 4 ಅಂಶಗಳು ಸಹ ಎಕ್ಸಾಮ್ ಓರಿಯೆಂಟೆಡ್ ಆಗಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲಿಗೆ ಮುಖಪುಟದಲ್ಲಿ ನೋಡಿ, ಕಾಂಗ್ರೆಸ್ ಬಿಜೆಪಿ ಜಟಾಪಟಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಸುದ್ದಿ ಪರೀಕ್ಷೆಗೆ ಬರೋದಿಲ್ಲ. ನಂತರ SIT ಸುಪ್ರೀಂ ಸುಳಿವು ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಸಹ ಬರೋದಿಲ್ಲ. ಮ್ಯಾಪ್ ಆಗದಿದ್ರು ಅರ್ಜಿ ಸಲ್ಲಿಸಿ, ಇದ್ಯಾವುದು ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಆದರೆ ನೋಡಿ, ಇಲ್ಲೊಂದು ಸುದ್ದಿ ಇದೆ, ಮಹದಾಯಿ ರಾಜ್ಯಕ್ಕೆ ಭಾರಿ ಹಿನ್ನಡೆ ಅಂತೇಳಿ ಒಂದು ಸುದ್ದಿ ಇದೆ. ಸೊ ಮಹದಾಯಿ ನದಿ ನೀರು ವಿವಾದ, ಇದರ ಹಿನ್ನೆಲೆ ಏನು, ಹಾಗಾದರೆ ಪ್ರಸ್ತುತ ಯಾವೆಲ್ಲ ರಾಜ್ಯಗಳ ನಡುವೆ ಈ ಒಂದು ವಿವಾದ ಇದೆ, ಇದರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೋಡೋಣ ಬನ್ನಿ. ನೋಡಿ, ಎಕ್ಸಾಮ್ನಲ್ಲಿ ಮಹದಾಯಿ ನದಿ ವಿವಾದದ ಬಗ್ಗೆ ಅಥವಾ ಅಂತಾರಾಜ್ಯ ನದಿ ವಿವಾದಗಳ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರಲ್ಲೂ ಸಹ ಮಹದಾಯಿ ನದಿ ವಿವಾದದ ಬಗ್ಗೆ ಈಗಾಗಲೇ ಹಲವಾರು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಫುಲ್ ತರವಾಗಿರಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ನೋಡಿ, ಮೊದಲಿಗೆ ಮಹದಾಯಿ ನದಿ ಅಥವಾ ಮಾಂಡವಿ ನದಿಯ ವಿವಾದ ಏನು ಅಂತ ನಾವು ನೋಡೋದಾದ್ರೆ, ಆಕ್ಚುಲಿ ಮಹದಾಯಿ ನದಿಯನ್ನು ಕರ್ನಾಟಕದಲ್ಲಿ ನಾವು ಮಹದಾಯಿ ಅಂತ ಹೇಳಿ ಕರಿತಾ ಇದ್ದೇವೆ. ಆದರೆ ಗೋವಾದಲ್ಲಿ ಮಾಂಡವಿ ಅಂತಕ್ಕಂಥ ಒಂದು ಹೆಸರಿನಿಂದ ಕರೀಲಾಗ್ತಾ ಇದೆ. ಇದರ ಉಗಮ ಎಲ್ಲಾಗುತ್ತೆ, ಇದರ ಆರ್ಜನ್ ಅಂತ ಹೇಳಿದ್ರೆ ಭೀಮಗಡ ವನ್ಯಜೀವಿ ಅಭಯಾರಣ್ಯದಲ್ಲಿ ಇದರ ಒಂದು ಉಗಮ ಆಗುತ್ತೆ. ಇದು ಎಲ್ಲಿದೆ ಈ ಒಂದು ಭೀಮಗಡ ವನ್ಯಜೀವಿ ಅಭಯಾರಣ್ಯ ಅಂತ ಹೇಳಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಇದು ನಮ್ಮ ಕರ್ನಾಟಕದಲ್ಲೇ ಇದೆ. ಇದರ ಉದ್ದ ಸುಮಾರು 111 ಕಿಲೋಮೀಟರ್ ಹರಿಯುತ್ತೆ. ಇದು ಪಶ್ಚಿಮಾಭಿಮುಖವಾಗಿ ಹರಿಯತಕ್ಕಂಥ ಒಂದು ನದಿಯಾಗಿದೆ. ಹರಿದು ನಂತರ ಅರಬ್ಬಿ ಸಮುದ್ರಕ್ಕೆ ಇದು ಸೇರುತ್ತೆ. ನೋಡಿ, ಪರೀಕ್ಷೆಗಳಲ್ಲಿ ಸಾಕಷ್ಟು ಬಾರಿ ಕೇಳ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಸದರಿ ನದಿಯು ಅಂದರೆ ಮಹದಾಯಿ ನದಿ ಪಶ್ಚಿಮಾಭಿಮುಖವಾಗಿ ಹರಿಯತಕ್ಕಂಥ ನದಿಯೋ ಅಥವಾ ಪೂರ್ವಾಭಿಮುಖವಾಗಿ ಹರಿಯುತ್ತ ನದಿಯೋ ಅಂತೇಳಿ ಕೇಳ್ತಕ್ಕಂತಹ ಚಾನ್ಸಸ್ ತುಂಬ ಇರುತ್ತೆ. ಅದೇ ರೀತಿಯಾಗಿ ಇದು ಎಲ್ಲಿ ಆರಿಜಿನ್ ಆಗುತ್ತೆ ಅಂದರೆ ಎಲ್ಲಿ ಉಗಮ ಆಗ್ತಕ್ಕಂತಹ ಒಂದು ಕ್ವಶನ್ ಸಹ ಬರ್ಬೋದು. ನಂತರ ಇದು ಯಾವ ರಾಜ್ಯಗಳ ನಡುವೆ ಈ ಒಂದು ಮಹದಾಯಿ ನದಿ ವಿವಾದ ಇದೆ ಅಂತ ಹೇಳಿದ್ರೆ, ಕರ್ನಾಟಕ, ಗೋವಾ ಹಾಗೂ ಮಹಾರಾಷ್ಟ್ರಗಳ ನಡುವೆ ಈ ಒಂದು ನದಿ ವಿವಾದ ಇದೆ. ಯಾಕೆ ವಿವಾದ ಇದೆ ನೋಡಿ, ವಿವಾದ ಯಾಕಿದೆ ಅಂತ ನಾವು ನೋಡೋದಾದ್ರೆ, ನೋಡಿ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಕಳಸಾ ಬಂಡೂರಿ ಅನ್ನತಕ್ಕಂಥ ಒಂದು ನಾಲಾ ಯೋಜನೆಯ ಮೂಲಕ ಮಹದಾಯಿ ನದಿಯ ನೀರನ್ನು ಮಲಪ್ರಭಾ ನದಿಗೆ ತಿರುಗಿಸೋದಕ್ಕೆ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ ಕರ್ನಾಟಕ ಸರ್ಕಾರ. ಇದರ ಉದ್ದೇಶ ಏನಾಗಿರುತ್ತೆ, ಧಾರವಾಡ, ಗದಗ, ಬೆಳಗಾವಿ, ಹುಬ್ಳಿ, ಧಾರವಾಡ ಈ ಒಂದು ಪ್ರದೇಶಗಳಿಗೆ ಕುಡಿಯುವ ನೀರನ್ನು ಒದಗಿಸತಕ್ಕಂಥದ್ದು ಈ ಒಂದು ಕಳಸಾ ಬಂಡೂರಿ ಯೋಜನೆಯ ಒಂದು ಉದ್ದೇಶ ಆಗಿರುತ್ತೆ. ಆದರೆ ಇದರಿಂದ ಗೋವಾ ಏನು ಹೇಳುತ್ತೆ, ತನ್ನ ರಾಜ್ಯದಲ್ಲಿ ಹರಿಯುವಂತಹ ಮಾಂಡವಿ ನದಿಯ ನೀರಿನ ಪ್ರಮಾಣ ಕಡಿಮೆಯಾಗುತ್ತೆ ಹಾಗೂ ಪರಿಸರದ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಹೇಳಿ ಇದು ವಿರೋಧವನ್ನು ವ್ಯಕ್ತಪಡಿಸಿದೆ. ಸೊ ಇದರ ಹಿನ್ನೆಲೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ ನಾವು ನೋಡೋದಾದ್ರೆ, ಮೊದಲಿಗೆ 2002ರಲ್ಲಿ ಗೋವಾ ನ್ಯಾಯಮಂಡಳಿ ರಚಿಸೋದಕ್ಕೆ ಕೇಂದ್ರಕ್ಕೆ ಮನವಿ ಮಾಡುತ್ತೆ. ಇದರ ಪ್ರಕಾರ 2010ರಲ್ಲಿ ಏನಾಗುತ್ತೆ, ಒಂದು ಟ್ರಿಬ್ಯುನಲ್ ರಚನೆ ಆಗುತ್ತೆ, ಮಹದಾಯಿ ಜಲ ವಿವಾದ ನ್ಯಾಯಮಂಡಳಿ ರಚನೆ ಆಗುತ್ತೆ. 2018ರಲ್ಲಿ ಈ ಒಂದು ನ್ಯಾಯಮಂಡಳಿ ತನ್ನ ಅಂತಿಮ ತೀರ್ಪನ್ನು ಕೊಡುತ್ತೆ. ಸೊ 2022ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ನ್ಯಾಯಮಂಡಳಿಯ ನೀರು ಹಂಚಿಕೆ ಅಧಿಸೂಚನೆಯನ್ನು ಹೊರಡಿಸುತ್ತೆ. ಅಂದರೆ 2018ರಲ್ಲಿ ಅಂತಿಮ ತೀರ್ಪು ಬರುತ್ತಲ್ವಾ, ಈ ಒಂದು ಅಂತಿಮ ತೀರ್ಪಿನ ಅನ್ವಯ ಗೋವಾಗೆ 24 TMC, ಅದೇ ರೀತಿಯಾಗಿ ಕರ್ನಾಟಕಕ್ಕೆ 13.42 TMC, ಅದೇ ರೀತಿಯಾಗಿ ಮಹಾರಾಷ್ಟ್ರಕ್ಕೆ 1.33 TMC ಅಂತ ಹೇಳಿ ನೀರನ್ನು ಹಂಚಿಕೆ ಮಾಡಿ ಒಂದು ಆದೇಶವನ್ನು ಕೊಡುತ್ತೆ. ಹಾಗೆ ಈ ಒಂದು ನದಿ ನೀರಿನ ವಿವಾದಗಳಿಗೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನ ಏನು ಹೇಳುತ್ತೆ, ಇದನ್ನು ಈ ಒಂದು ಕರೆಂಟ್ ಅಫೇರ್ಸ್ ಅನ್ನು ನಾವು ಯಾವ ರೀತಿ ಲಿಂಕೇಜ್ ಮಾಡಬಹುದು ಅಂತ ನಾವು ನೋಡಿದಾಗ, ನೋಡಿ, ಭಾರತ ಸಂವಿಧಾನದ ಅನುಚ್ಛೇದ 262 ಏನಿದೆ, ಈ ಒಂದು ಅನುಚ್ಛೇದ ಅಂತಾರಾಜ್ಯ ನದಿ ಜಲ ವಿವಾದಗಳನ್ನು ಬಗೆಹರಿಸೋದಕ್ಕೆ ಸಂಸತ್ತಿಗೆ ಅಧಿಕಾರ ನೀಡುತ್ತೆ. ಈ ಒಂದು ಪ್ರಶ್ನೆ ಸಾಕಷ್ಟು ಬಾರಿ ರಿಪೀಟ್ ಆಗಿದೆ. ದಯವಿಟ್ಟು ಇದನ್ನು ತುಂಬ ಕಾನ್ಸಂಟ್ರೇಟ್ ಕೊಟ್ಟು ನೋಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ. ಅನುಚ್ಛೇದ 262 ಏನು ಹೇಳುತ್ತೆ, ಅಂತಾರಾಜ್ಯ ನದಿ ಜಲ ವಿವಾದಗಳನ್ನು ಪರಿಹರಿಸೋದಕ್ಕೆ ಸಂಸತ್ತಿಗೆ ಅಧಿಕಾರ ಕೊಡುತ್ತೆ. ಹಾಗಾದರೆ ಈ ಒಂದು ನ್ಯಾಯ ಮಂಡಳಿಗಳನ್ನು ಅಂದರೆ ಟ್ರಿಬ್ಯುನಲ್ಸನ್ನು ಯಾವ ಒಂದು ಕಾಯ್ದೆ ಅಡಿ ರಚನೆ ಮಾಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ, ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಆಕ್ಟ್ 1956 ಅಂಡರಲ್ಲಿ ಈ ಒಂದು ಟ್ರಿಬ್ಯುನಲ್ಸನ್ನು ರಚನೆ ಮಾಡಲಾಗುತ್ತೆ. ಇದಿಷ್ಟು ಮಹದಾಯಿ ಅಥವಾ ಮಾಂಡವಿ ನದಿ ವಿವಾದಕ್ಕೆ ಸಂಬಂಧಪಟ್ಟಂಥ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಇದರಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ, ದಯವಿಟ್ಟು ನೋಡ್ಕೊಳ್ಳಿ. ನಂತರದ ಸುದ್ದಿ ನೋಡಿ, ಇಲ್ಲೊಂದು ಮುಖಪುಟದಲ್ಲಿ ಇನ್ನೊಂದು ಸುದ್ದಿ ಕೊಟ್ಟಿದ್ದಾರೆ, ನೌಕಾಪಡೆಗೆ ಮಾಲ್ವನ್ ಸೇರ್ಪಡೆ ಅಂತ ಹೇಳಿ. ಇಲ್ಲಿ ಮಾಲ್ವನ್ ಅಂದರೆ ಏನು, ಇದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ನೌಕಾಪಡೆಗೆ ಇದರಿಂದ ಯಾವ ರೀತಿ ಬಲ ಬರುತ್ತೆ ನೋಡೋಣ ಬನ್ನಿ. ನೋಡಿ, INS ಮಾಲ್ವನ್, ಇಲ್ಲಿ INS ಅಂತ ಹೇಳಿದ್ರೆ ಇಂಡಿಯನ್ ನಾವೆಲ್ ಶಿಪ್ ಅಂತ ಹೇಳಿ, ಇದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಇದೇನೋ ಬೇರೆ ಒಂದು ವೈಜ್ಞಾನಿಕ ಹೆಸರಲ್ಲ, ಇದು ಕೇವಲ ಇದರ ಒಂದು ವಿಸ್ತೃತ ರೂಪ ಇಂಡಿಯನ್ ನಾವೆಲ್ ಶಿಪ್ ಅಂತ ಹೇಳಿ. ಈ ಒಂದು ಇಂಡಿಯನ್ ನಾವೆಲ್ ಶಿಪ್ಗೆ ಹೊಸದಾಗಿರ್ತಕ್ಕಂತಹ ಒಂದು ಶಿಪ್ ಆಡ್ ಆಗಿದೆ, ಯುದ್ಧ ನೌಕೆ. ಅದರ ಹೆಸರು ಬಂದ್ಬಿಟ್ಟು ಮಾಲ್ವನ್ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ನಾವು ವಿಚಾರವನ್ನು ಪರೀಕ್ಷಾಧಾರಿತವಾಗಿ ನಾವು ಓದೋದಾದ್ರೆ, ಇದು INS ಕದಂಬ ಕಾರವಾರದಲ್ಲಿ ಇದು ಸೇರ್ಪಡೆ ಆಗಿದೆ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಕಾರವಾರದ ಬಂದರು ಏನಿದೆ, ಇಲ್ಲಿ INS ಕದಂಬ ಅಂತೇಳಿ ಹೆಸರಿಸಲಾಗಿದೆ. ಈ ಒಂದು ಪ್ರದೇಶದಲ್ಲಿ INS ಮಾಲ್ವನ್ ಅನ್ನತಕ್ಕಂಥ ಯುದ್ಧ ನಮಗೆ ನಮ್ಮ ಭಾರತದ ನೌಕಾಪಡೆಗೆ ಸೇರ್ಪಡೆ ಆಗಿರುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಶತ್ರು ಜಲಾಂತರ್ಗಾಮಿಗಳನ್ನು ಪತ್ತೆ ಹಚ್ಚೋದು ಇದರ ಕೆಲಸ ಆಗಿರುತ್ತೆ.
ಅಂದರೆ ನೀರಿನ ಅಡಿಯಲ್ಲಿ ಬರುವಂತಹ ಶತ್ರುಗಳನ್ನು ಅಥವಾ ಶತ್ರು ನೌಕೆಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು ಇದರ ಒಂದು ಕರ್ತವ್ಯ ಆಗಿರುತ್ತೆ. ಜಲಾಂತರ್ಗಾಮಿಗಳ ವಿರುದ್ಧ ಕಾರ್ಯಾಚರಣೆ ನಡೆಸ್ತಕ್ಕಂಥದ್ದು ಇದರ ಒಂದು ಉದ್ದೇಶ ಆಗಿರುತ್ತೆ. ನಂತರ ಇದರ ಒಂದು ಮತ್ತೊಂದು ಉದ್ದೇಶ ಏನು ಅಥವಾ ಇದರಿಂದ ಆಗ್ತಕ್ಕಂಥ ಮತ್ತೊಂದು ಅನುಕೂಲ ಏನು ಅಂತ ಹೇಳಿದ್ರೆ ಕರಾವಳಿ ಭದ್ರತೆ ಇದರಿಂದಾಗಿ ಹೆಚ್ಚುತ್ತೆ. ಕರಾವಳಿ ಭದ್ರತೆ ಅಂತ ಹೇಳಿದ್ರೆ ಕೇವಲ ನಮ್ಮ ಕರ್ನಾಟಕದ ಕರಾವಳಿ ಅಲ್ಲ, ನಮ್ಮ ಭಾರತದಾದ್ಯಂತ ಇರತಕ್ಕಂಥ ಒಂದು ಕರಾವಳಿ ಪ್ರದೇಶದ ಒಂದು ಭದ್ರತೆಯನ್ನು ಹೆಚ್ಚಿಸತಕ್ಕಂಥದ್ದು ಸಹ ಇದರಿಂದ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಸಮುದ್ರ ಭದ್ರತೆಯನ್ನು ಹೆಚ್ಚಿಸತಕ್ಕಂಥದ್ದು ಸಹ ಈ ಒಂದು INS ಮಾಲ್ವಂಡ್ ಸೇರ್ಪಡೆಯಿಂದ ನಮಗೆ ಹೆಚ್ಚಾಗುತ್ತೆ. ಈ ಒಂದು INS ಮಾಲ್ವಂಡ್ ಅನ್ನ ನಾವು ಇತಿಹಾಸಕ್ಕೆ ಲಿಂಕ್ ಮಾಡಬಹುದಾಗಿದೆ ಇಲ್ಲಿ. ಬಿಕಾಸ್ ಈ ಒಂದು ಮಾಲ್ವಂಡ್ ಅಂತಕ್ಕಂಥ ಹೆಸರನ್ನ ಯಾವ ಒಂದು ಬೇಸ್ ಮೇಲೆ ಕೊಟ್ಟಿದ್ದಾರೆ, ಯಾಕೆ ಹೆಸರಿಸಿದ್ದಾರೆ ಅಂತೇಳಿ ನಾವು ನೋಡೋದಾದ್ರೆ ನೋಡಿ, ಇದೊಂದು ಮಹಾರಾಷ್ಟ್ರದ ಮಾಲ್ವಂಡ್ ಕರಾವಳಿ ಪಟ್ಟಣದ ಹೆಸರನ್ನ ಈ ನೌಕೆಗೆ ನೀಡಲಾಗಿದೆ. ಮಾಲ್ವಂಡ್ ಅಂತಕ್ಕಂಥದ್ದು ಒಂದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕರಾವಳಿ ಪಟ್ಟಣ ಆಗಿದೆ, ಒಂದು ಸಿಟಿ ಆಗಿರುತ್ತೆ. ಆದರೆ ಈ ಸಿಟಿಗೆ ಯಾಕೆ ಹೆಸರು ಬಂತು, ಪ್ರಸ್ತುತ ಇಲ್ಲಿ ಯಾಕೆ ನೋಡಿ, ಈ ಒಂದು ಪ್ರದೇಶವು ಛತ್ರಪತಿ ಶಿವಾಜಿ ಮಹಾರಾಜರ ಸಮುದ್ರದ ಪರಂಪರೆಯೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆಯಂತೆ. ಯಾವ ರೀತಿಯಾಗಿ ಅಂತೇಳಿ ನೋಡೋದಾದ್ರೆ, ಇವರು ಆಳ್ವಿಕೆ ಮಾಡಿರ್ತಕ್ಕಂತಹ ಪ್ರದೇಶಗಳಲ್ಲಿ ಇದು ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಒಂದು ಸ್ಥಳ ಆಗಿರುತ್ತೆ. ನೌಕೆಯ ಚಿಹ್ನೆಯಲ್ಲಿ ಕ್ರೆಸ್ಟ್ ಅನ್ನ ಬಳಸಲಾಗಿದೆ. ಇಲ್ಲಿ ಕ್ರೆಸ್ಟ್ ಅಂತ ಹೇಳಿದ್ರೆ ಏನು, ಇಲ್ಲಿ ಒಂದು ಸಿಂಬಲ್ ಅಂತ ಹೇಳಿ ಹೇಳ್ಬೋದು ಅಥವಾ ಎಂಬ್ಲಮ್ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ಯಾವ ಒಂದು ಎಂಬ್ಲಮ್ ಅನ್ನು ಬಳಸಲಾಗಿದೆ ಈ ಒಂದು ಮಾಲ್ವಂಡ್ ಅನ್ನತಕ್ಕಂಥ ಯುದ್ಧ ನೌಕೆಯಲ್ಲಿ ಅಂತ ಹೇಳಿದ್ರೆ, ವಾಗ್ನಕ್ ಅನ್ನತಕ್ಕಂತಹ ಒಂದು ಸಿಂಬಲ್ ಅನ್ನ ಅಥವಾ ಎಂಬ್ಲಮ್ ಅನ್ನ ಬಳಸಲಾಗಿದೆ. ಇಲ್ಲಿ ಈ ವಾಗ್ನಕ್ ಅನ್ನೋದು ಏನು ಅಂತ ಹೇಳಿದ್ರೆ, ಶಿವಾಜಿ ಮಹಾರಾಜರ ಪರಾಕ್ರಮದ ಇದು ಸಂಕೇತ ಆಗಿರುತ್ತೆ, ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಆದರೆ ವಾಗ್ನಕ್ ಅಂದ್ರೆ ಹುಲಿಯ ಉಗುರುಗಳ ಆಕಾರದಲ್ಲಿರುವ ಒಂದು ಗುಪ್ತ ಆಯುಧ ಆಗಿರುತ್ತೆ. ಇದನ್ನ ಎಲ್ಲಿ ಬಳಕೆ ಮಾಡ್ತಾರೆ, ಶಿವಾಜಿ ಮಹಾರಾಜರು ಇತಿಹಾಸದಲ್ಲಿ ಇದನ್ನ ಯಾವ ಒಂದು ಯುದ್ಧದಲ್ಲಿ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ಪ್ರತಾಪಗಡ ಕೋಟೆಯಲ್ಲಿ ಅಫ್ಜಲ್ ಖಾನ್ ವಿರುದ್ಧದ ಒಂದು ಯುದ್ಧದಲ್ಲಿ, ನಮ್ಮ ಇತಿಹಾಸದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂತಹ ಹಾಗೂ ಮೈನವಿರಲಿಸ್ತಕ್ಕಂತಹ ಒಂದು ಯುದ್ಧ ಏನಿದೆ, ಈ ಒಂದು ಅಫ್ಜಲ್ ಖಾನ್ ವಿರುದ್ಧದ ಯುದ್ಧದಲ್ಲಿ ಈ ಒಂದು ವಾಗ್ನಕ್ ಅನ್ನ ಬಳಕೆ ಮಾಡ್ತಾರೆ ನಮ್ಮ ಛತ್ರಪತಿ ಶಿವಾಜಿ ಅವರು. ಯಾವ ಸಂದರ್ಭದಲ್ಲಿ ಬಳಕೆ ಮಾಡ್ತಾರೆ, 1659ರಲ್ಲಿ ಪ್ರತಾಪಗಡ ಕೋಟೆಯಲ್ಲಿ ಅಫ್ಜಲ್ ಖಾನ್ ವಿರುದ್ಧದ ಯುದ್ಧದಲ್ಲಿ ಈ ಒಂದು ವಾಗ್ನಕ್ ಅನ್ನ ಬಳಸಿ ತಮ್ಮ ಆತ್ಮರಕ್ಷಣೆಯನ್ನು ಮಾಡ್ಕೋತಾರೆ. ಬಿಕಾಸ್ ಯಾಕೆ, ಇವರು ಛತ್ರಪತಿ ಶಿವಾಜಿಯವರು ತುಂಬ ಹೈಟ್ ಇರೋದಿಲ್ಲ, ತುಂಬ ಎತ್ತರ ಕಡಿಮೆ ಇರ್ತಾರೆ. ಆದರೆ ಎತ್ತರದಲ್ಲಿ ಅಫ್ಜಲ್ ಖಾನ್ ತುಂಬ ಎತ್ತರ ಇರ್ತಾನೆ. ಇದರಿಂದ ಏನು ಮಾಡ್ತಾರೆ, ಛತ್ರಪತಿ ಶಿವಾಜಿಯವರು ಬೆರಳುಗಳಿಗೆ ಸೇರಿಸಿಕೊಳ್ಳಬಹುದಾದಂತಹ ಒಂದು ಗುಪ್ತ ಆಯುಧ ಅಂದರೆ ಹುಲಿಯ ಉಗುರುಗಳ ಆಕಾರದಲ್ಲಿರ್ತಕ್ಕಂಥ ಒಂದು ಆಯುಧವನ್ನು ಸೇರಿಸಿಕೊಂಡು ಅವನನ್ನು ಅಟ್ಯಾಕ್ ಮಾಡೋದ್ರ ಮುಖಾಂತರವಾಗಿ ತಮ್ಮ ಆತ್ಮರಕ್ಷಣೆಯನ್ನು ಮಾಡ್ಕೋತಾರೆ. ಇದು ಇತಿಹಾಸದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರುತ್ತೆ. ಸೊ ಈ ರೀತಿಯಾಗಿ ನಮ್ಮ INS ಮಾಲ್ವಂಡನ್ನು ಇತಿಹಾಸಕ್ಕೆ ನಾವು ಲಿಂಕ್ ಮಾಡಿ ಕರೆಂಟ್ ಅಫೇರ್ಸ್ಗೆ ಓದ್ಕೋಬೋದಾಗಿರುತ್ತೆ. ನೋಡಿ, ನಂತರದ ಸುದ್ದಿ ಇದ್ಯಾವುದು ಎಕ್ಸಾಮ್ಗೆ ಬರೋದಿಲ್ಲ. ನೆಕ್ಸ್ಟ್ ನೋಡಿ, ಇಲ್ಲೊಂದು ಸಂಪಾದಕೀಯವನ್ನು ಕೊಟ್ಟಿದ್ದಾರೆ. ನಾವು 2 ದಿನಗಳ ಹಿಂದೆಯಷ್ಟೇ ವಿಕ್ರಮ್ 1 ಅನ್ನುವಂತಹ ಒಂದು ರಾಕೆಟ್ ಉಡಾವಣೆ, ಖಾಸಗಿ ರಾಕೆಟ್ ಉಡಾವಣೆ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಈ ಖಾಸಗಿ ರಾಕೆಟನ್ನು ಯಾವ ಸಂಸ್ಥೆ ವತಿಯಿಂದ ಉಡಾವಣೆ ಮಾಡಲಾಗಿತ್ತು ಅಂತ ಹೇಳಿದ್ರೆ ಸ್ಕೈರೂಟ್ ಏರೋಸ್ಪೇಸ್ ಅನ್ನತಕ್ಕಂತಹ ಒಂದು ಸಂಸ್ಥೆಯವರು. ಈ ಸಂಸ್ಥೆಯಲ್ಲಿರ್ತಕ್ಕಂಥವ್ರು ಯಾರು ಅಂತ ನಾವು ನೋಡಿದಾಗ ಇಲ್ಲಿ ಈ ಒಂದು ಶೀರ್ಷಿಕೆಗೆ ಅದು ಲಿಂಕ್ ಆಗುತ್ತೆ. ಸ್ಕೈರೂಟ್ ಏರೋಸ್ಪೇಸ್ನ ಖಾಸಗಿ ಸಂಸ್ಥೆಯವರು ವಿಕ್ರಮ್ 1 ಅನ್ನತಕ್ಕಂತಹ ಒಂದು ಖಾಸಗಿ ರಾಕೆಟನ್ನು, ನಮ್ಮ ಭಾರತದ ಮೊದಲ ಖಾಸಗಿ ರಾಕೆಟನ್ನು ಕಕ್ಷೆಗೆ ತಲುಪಿಸಿದ್ದಾರೆ. ಸೊ ಇಲ್ಲಿ ಸ್ಕೈರೂಟ್ ಸಂಸ್ಥೆಯಲ್ಲಿ ಯಾರೆಲ್ಲ ಇದ್ದರು, ಇದನ್ನು ಹುಟ್ಟು ಹಾಕಿದವರು ಯಾರು ಅಂತ ನೋಡಿದಾಗ ಇಸ್ರೋ ಅಲ್ಲಿ ಇದ್ದು ನಿವೃತ್ತರಾಗಿರ್ತಕ್ಕಂಥವ್ರು ಅಥವಾ ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡು ಈ ಒಂದು ಖಾಸಗಿ ಸಂಸ್ಥೆಯಲ್ಲಿ ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿರ್ತಕ್ಕಂಥವ್ರು ಅವರೇ ಆಗಿರ್ತಾರೆ. ಸೊ ಹಾಗಾಗಿ ಈ ಒಂದು ಸಂಪಾದಕೀಯವನ್ನು ಕೊಟ್ಟಿರ್ತಾರೆ. ನಂತರದ ಸುದ್ದಿ, ಪ್ರಜಾಪ್ರಭುತ್ವಕ್ಕೂ ಬರಗಾಲವೇ ಅಂತೇಳಿ ಒಂದು ಅಂಕಣವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಂಕಣವನ್ನು ಬರೆದಿರ್ತಕ್ಕಂಥದ್ದು ಪುರುಷೋತ್ತಮ ಅಬ್ಳಿಮಲೆ ಅವರು. ತಮಗೆಲ್ಲರಿಗೂ ಗೊತ್ತಾಯಿದೆ, ಪುರುಷೋತ್ತಮ ಅಬ್ಳಿಮಲೆ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ. ಈ ಒಂದು ಅಂಕಣ ಏನನ್ನ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಉಪವಾಸ ಸತ್ಯಾಗ್ರಹದ ಅಂಗವಾಗಿ ಸೋನಂ ವಾಂಗ್ಚುಕ್ ಅವರು ದೆಹಲಿಯಲ್ಲಿ ಉಪವಾಸಕ್ಕೆ ಕೂತಿರ್ತಾರೆ. ಆದರೆ ಬಲವಂತವಾಗಿ ಅವರ ಆರೋಗ್ಯದ ದೃಷ್ಟಿಯಿಂದ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ನಂತರದಲ್ಲಿ ಆದಂತಹ ಬೆಳವಣಿಗೆಗಳು ತಮಗೆಲ್ಲರಿಗೂ ಗೊತ್ತಿದೆ. ಅಪಾರ ಸಂಖ್ಯೆಯ ಸಂಘಟನೆಗಳು ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಬೀದಿಗಿಳಿತಾರೆ. ಆ ಸಂದರ್ಭದಲ್ಲಿ ಸರ್ಕಾರಕ್ಕೂ ಹಾಗೂ ವಿದ್ಯಾರ್ಥಿಗಳ ನಡುವೆ ಉಂಟಾದಂತಹ ಒಂದು ಘರ್ಷಣೆ ಅಥವಾ ಸಂಘರ್ಷಣೆಯಲ್ಲಿ ಏನೆಲ್ಲ ಒಂದು ಬೆಳವಣಿಗೆಗಳು ನಡೆಯುತ್ತೆ ಅದನ್ನು ಒಂದು ವಿಮರ್ಶಾತ್ಮಕವಾಗಿ ಈ ಒಂದು ಲೇಖನದಲ್ಲಿ ಅವರು ಬರೆದಿದ್ದಾರೆ. ಸೊ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ನಂತರದ ಸುದ್ದಿ, ಕಾಮನ್ವೆಲ್ತ್ ಕೂಟ. ನೋಡಿ, ಈಗ ಪ್ರೆಸೆಂಟ್ಲಿ 2026 ಈ ಒಂದು ವರ್ಷದಲ್ಲಿ ಅಂದರೆ 4 ವರ್ಷಕ್ಕೆ ಒಮ್ಮೆ ನಡೀತಕ್ಕಂತಹ ಕಾಮನ್ವೆಲ್ತ್ ಕ್ರೀಡಾಕೂಟ ಏನಿದೆ ಅದು 2026ರಲ್ಲಿ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ ಅಂತೇಳಿ ನಾವು ನೋಡಿದಾಗ ನೋಡಿ, ಡಿಟೇಲ್ಡ್ ಸ್ಟಡಿಯನ್ನು ಮಾಡ್ಕೊಬರೋಣ ಬನ್ನಿ. ನೋಡಿ, ಕಾಮನ್ವೆಲ್ತ್ ಗೇಮ್ಸ್ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಗೇಮ್ಸ್ ನಂತರದ ವಿಶ್ವದ 3ನೇ ಅತಿ ದೊಡ್ಡ ಬಹು ಕ್ರೀಡಾ ಸ್ಪರ್ಧೆ ಇದಾಗಿರುತ್ತೆ. ಮೊದಲಿಗೆ ಒಲಿಂಪಿಕ್ಸ್ ಅತಿ ದೊಡ್ಡದು, ನಂತರದ 2ನೇ ಸ್ಥಾನದಲ್ಲಿ ಏಷ್ಯನ್ ಗೇಮ್ಸ್ ಇದೆ. ಸೊ 3ನೇ ಸ್ಥಾನದಲ್ಲಿ ನಮ್ಮ ಕಾಮನ್ವೆಲ್ತ್ ಗೇಮ್ಸ್ ಇದೆ. ಹಾಗಾದರೆ
ಸಂಘಟನೆ ಅಂದರೆ ಯಾವುದು ಅಥವಾ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ನೋಡಿ. ಹಿಂದೆ ಬ್ರಿಟಿಷ್ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿದ್ದ ನೋಡಿ, ಹಿಂದೆ ಬ್ರಿಟಿಷ್ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ಹಾಗೂ ಪ್ರಸ್ತುತ ಕಾಮನ್ವೆಲ್ತ್ ಒಕ್ಕೂಟದಲ್ಲಿರುವಂತಹ ರಾಷ್ಟ್ರಗಳು ಈ ಕೂಟದಲ್ಲಿ ಭಾಗವಹಿಸ್ತವೆ. ಅಂದರೆ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂತಹ ಎಲ್ಲ ದೇಶಗಳು, ಅದೇ ರೀತಿಯಾಗಿ ಈ ಒಂದು ಕಾಮನ್ವೆಲ್ತ್ನ ಸದಸ್ಯತ್ವವನ್ನು ಪಡ್ಕೊಂಡಿರ್ತಕ್ಕಂತಹ ಎಲ್ಲ ರಾಷ್ಟ್ರಗಳು ಸಹ ಇಲ್ಲಿ ಭಾಗವಹಿಸ್ತವೆ. ಹಾಗಾದರೆ ಪ್ರಸ್ತುತ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದಾವೆ ಅಂತ ನಾವು ನೋಡಿದಾಗ 56 ಸದಸ್ಯ ರಾಷ್ಟ್ರಗಳು ಈ ಒಂದು ಕಾಮನ್ವೆಲ್ತ್ ಸಂಘಟನೆಯಲ್ಲಿ ಇರ್ತವೆ. ಇದರ ಒಂದು ಮುಖ್ಯ ಕಚೇರಿ ಅಂದರೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಮಾಲ್ಬೋರ್ ಅಂತಕ್ಕಂತಹ ಒಂದು ಲಂಡನ್ನಲ್ಲಿ ಈ ಒಂದು ಇರುತ್ತೆ. ಮಲ್ಬೋ ಅಂತಕ್ಕಂತಹ ಒಂದು ಸ್ಥಳದಲ್ಲಿನ ಈ ಒಂದು ಮುಖ್ಯ ಕಚೇರಿ ಹೊಂದಿರುತ್ತೆ. ನಂತರ 1930ರಲ್ಲಿ ಇಂಗ್ಲೆಂಡ್ನ ಹ್ಯಾಮಿಲ್ಟನ್ ನಗರದಲ್ಲಿ ಮೊದಲ ಬಾರಿಗೆ ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ ನಡೆಯುತ್ತೆ. 1930ಯಲ್ಲಿ ವೆರಿ ಫಸ್ಟ್ ಟೈಮ್ ಇದು ಸ್ಟಾರ್ಟ್ ಆಗುತ್ತೆ. ಇದನ್ನು ಪ್ರಾರಂಭದಲ್ಲಿ ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತೇಳಿ ಕರೀತಾ ಇರ್ತಾರೆ. ಆದರೆ 1978ರಲ್ಲಿ ಇದನ್ನು ಕಾಮನ್ವೆಲ್ತ್ ಗೇಮ್ಸ್ ಅಂತೇಳಿ ಮರುನಾಮಕರಣ ಮಾಡ್ತಾರೆ. ಮತ್ತು ಕಾಮನ್ವೆಲ್ತ್ ಗೇಮ್ಸು ಯಾವ್ಯಾವ ವರ್ಷಗಳಲ್ಲಿ ನಡೆದಿರಲ್ಲ ಅಂತೇಳಿ ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ 1942ರಲ್ಲಿ, ಅದೇ ರೀತಿಯಾಗಿ 1946ರಲ್ಲಿ ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ ನಡೆದಿರೋದಿಲ್ಲ. ಕಾರಣ ಏನು ಅಂತೇಳಿ ನೋಡಿದಾಗ ನಾವು ಮಹಾಯುದ್ಧ, ಎರಡನೆಯ ವಿಶ್ವ ಮಹಾಯುದ್ಧದ ಕಾರಣದಿಂದಾಗಿ ಈ ಎರಡೂ ವರ್ಷಗಳಲ್ಲಿ ಅಂದರೆ ಈ ಎರಡು ಅವಧಿಗೆ ಈ ಒಂದು ಕ್ರೀಡಾಕೂಟ ನಡೆದಿರೋದಿಲ್ಲ. ಆ್ಯಂಡ್ 4 ವರ್ಷಗಳಿಗೆ ಒಮ್ಮೆ ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ ನಡೆಯುತ್ತೆ. ಆ್ಯಂಡ್ ನಮ್ಮ ಭಾರತ ಯಾವ್ಯಾವ ಸಂದರ್ಭಗಳಲ್ಲಿ ಭಾಗವಹಿಸಿರಲ್ಲ ಅಂತ ಹೇಳಿದ್ರೆ ಯಾವ್ಯಾವ ವರ್ಷಗಳಲ್ಲಿ 1930, 1950, 1962, 1986 ಈ ಒಂದು ಕೂಟಗಳಲ್ಲಿ ವಿವಿಧ ಕಾರಣಗಳಿಂದ ನಮ್ಮ ಭಾರತ ಕ್ರೀಡೆಗಳಲ್ಲಿ ಭಾಗವಹಿಸಿರೋದಿಲ್ಲ. ಮತ್ತು 2010ರಲ್ಲಿ ನಮ್ಮ ಭಾರತ ದೇಶ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟದ ಆಯೋಜನೆಯನ್ನು ಮಾಡಿರುತ್ತೆ. ಅದು ನವದೆಹಲಿಯಲ್ಲಿ ಮಾಡಿರುತ್ತೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನದಾದಂತಹ ಒಂದು ಪದಕಗಳನ್ನು ಪಡೆಯುತ್ತೆ, 101 ಪದಕಗಳನ್ನು. ಈ ಮೂಲಕವಾಗಿ ಪದಕದ ಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ಇದು ಏರುತ್ತೆ. ನಂತರ 2030ರಲ್ಲಿ ನಡೀತಕ್ಕಂತಹ ಕಾಮನ್ವೆಲ್ತ್ ಗೇಮ್ಸನ್ನು ನಮ್ಮ ಭಾರತ ದೇಶ ಆಯೋಜನೆ ಮಾಡ್ತಾ ಇದೆ. ಇದು ಗುಜರಾತ್ನ ಅಹಮದಾಬಾದ್ನಲ್ಲಿ ಆಯೋಜನೆ ಮಾಡ್ತಾ ಇದೆ. ಪ್ರಸ್ತುತ ಹಾಗಾದರೆ 2026ರಲ್ಲಿ ಎಲ್ಲಿ ನಡೀತಾ ಇದೆ ಅಂತೇಳಿ ನಾವು ನೋಡಿದಾಗ ಪ್ರಸ್ತುತ ಈ ವರ್ಷದ ಆತಿಥ್ಯವನ್ನು ವಹಿಸಿರ್ತಕ್ಕಂಥವರು ಸ್ಕಾಟ್ಲೆಂಡ್ ದೇಶದವರು. ಅದು ಎಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಗ್ಲಾಸ್ಗೋ ಸಿಟಿಯಲ್ಲಿ ನಡೆಸ್ಕೊಡ್ತಾ ಇದ್ದಾರೆ. ಇದಿಷ್ಟು ಕಾಮನ್ವೆಲ್ತ್ ಗೇಮ್ಸ್ಗೆ ಸಂಬಂಧಪಟ್ಟಂತಹ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಆ್ಯಂಡ್ ಕಾಮನ್ವೆಲ್ತ್ ಗೇಮ್ಸ್ ಈಗಾಗಲೇ ಡಿಕ್ಲೇರ್ ಆಗಿದೆ ಆ್ಯಂಡ್ ಮುಂದಿನ ತಿಂಗಳಿಂದ ಇದು ಸ್ಟಾರ್ಟ್ ಆಗುತ್ತೆ. ಆ ಒಂದು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪ್ರಮುಖ ಕ್ರೀಡಾಕೂಟಗಳಲ್ಲಿ ಯಾರೆಲ್ಲ ಜಯಗಳಿಸ್ತಾರೆ, ಅದರಲ್ಲೂ ಸಹ ನಮ್ಮ ಭಾರತದ ಸ್ಪರ್ಧಿಗಳು ಯಾವೆಲ್ಲ ಪದಕಗಳನ್ನು ಪಡಿತಾರೆ, ಅದು ಎಕ್ಸಾಮ್ ಓರಿಯೆಂಟೆಡ್ ಆಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ. ಈ ಒಂದು ಬೇಸಿಕ್ ಇನ್ಫಾರ್ಮೇಷನ್ ನಾನು ತಿಳ್ಕೊಂಡಿರಿ. ನೆಕ್ಸ್ಟ್ ಅಪ್ಡೇಟ್ ಆಗ್ತಾ ಹೋಗೋಣ ಪ್ರತಿನಿತ್ಯ. ನೋಡಿ, ನಂತರದ ಸುದ್ದಿ, ಎಕ್ಸಾಮ್ ಓರಿಯೆಂಟೆಡ್ ಮಾತ್ರ ನಾವು ಒಂದು ಪ್ರಜಾವಾಣಿ ಪತ್ರಿಕೆ ಆಗಿರ್ಬೋದು ಅಥವಾ ಯಾವುದೇ ದಿನಪತ್ರಿಕೆಯನ್ನು ನಾವು ಓದಬೇಕಾಗುತ್ತೆ. ಬೇರೆ ಇನ್ಯಾವ್ಯಾಂಗಲ್ಲೂ ಓದಬಾರ್ದು ಇದನ್ನು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಎಕ್ಸಾಮಲ್ಲಿ ಒಬ್ಬ ಕ್ವಶನ್ ಪೇಪರ್ ಸೆಟ್ಟರ್ ಏನು ಅವ್ನ ಮೈಂಡ್ ಸೆಟ್ ಇರುತ್ತೆ, ಏನನ್ನು ಕೇಳ್ತಾನೆ ಅದನ್ನು ಮಾತ್ರ ನಾವು ಅನಾಲಿಸಿಸ್ ಮಾಡಿ. ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನಾವು ನೋಡಿದಾಗ ಕರೆಂಟ್ ಅಫೇರ್ಸು ಎಲ್ಲೆಲ್ಲಿ ಕೇಳ್ತಾನೆ, ಯಾಕೆ ಕೇಳ್ತಾನೆ ಅನ್ನೋದು ನಮ್ಮ ಮೈಂಡ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ನಂತರ ಇದು ಬರೋದಿಲ್ಲ, ಇದು ಇಲ್ಲ. ಬಿಡದಿ ಟೌನ್ಶಿಪ್ ಸಾರ್ವಜನಿಕ ವಿಚಾರಣೆ ಇದು ಇಲ್ಲ, ಇದು ಇಲ್ಲ. BPCL ಇದು ಇಲ್ಲ. ನಂತರ ರಾಮ ಮಂದಿರ ಕಾಣಿಕೆ ಕಳವು ಇದು ಬರೋದಿಲ್ಲ. ನೋಡಿ, ಇಲ್ಲೊಂದು ಸುದ್ದಿ ಕೊಟ್ಟಿದ್ದಾರೆ. ಜೋರ್ಡನ್ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ಮಾಡಲಾಗಿದೆ ಅಂತ ಹೇಳಿ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವು ಈ ಒಂದು ವಿಚಾರದ ಭಾಗವಾಗಿ ಹಲವಾರು ದಿನಗಳು ನಾವು ಪ್ರಜಾವಾಣಿ ಪತ್ರಿಕೆಯಲ್ಲಿ ವಿಶ್ಲೇಷಣೆ ಮಾಡಬೇಕಾದ್ರೆ, ಚರ್ಚೆಯನ್ನು ಮಾಡಬೇಕಾದ್ರೆ ನಾವು ಇದರ ಬಗ್ಗೆ ಸುದೀರ್ಘವಾಗಿ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಪರೀಕ್ಷಾಧಾರಿತವಾಗಿ ಏನೆಲ್ಲ ಕ್ವಶನ್ಸ್ ಬರುತ್ತೆ ಎಕ್ಸಾಮಲ್ಲಿ ಅಂತೇಳಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಈಗ ಮತ್ತೊಮ್ಮೆ ಇದನ್ನು ರಿವಿಷನ್ ಮಾಡ್ತಾ ಹೋಗೋಣ. ನೋಡಿ, ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷದ ಭಾಗವಾಗಿ ಜೋರ್ಡನ್ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿದೆಯಂತೆ. ಹಾಗಾದರೆ ಯಾಕೆ ನಡೆಸಿದೆ? ಈ ಅಮೆರಿಕ ಹಾಗೂ ಇರಾನ್ ನಡುವೆ ಇರತಕ್ಕಂಥ ಒಂದು ಶತ್ರುತ್ವ ಎಂತಹದು, ಯಾಕೆ ಶತ್ರುತ್ವ ಇದೆ, ಹಾಗೂ ಇರಾನ್ ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದೆ, ಅಮೆರಿಕ ಯಾಕೆ ಹಿಡಿತವನ್ನು ಸಾಧಿಸೋದಕ್ಕೆ ನೋಡ್ತಾ ಇದೆ, ಬನ್ನಿ ಎಲ್ಲ ನೋಡ್ಕೊಬರೋಣ. ನೋಡಿ, ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷ. ಆ್ಯಂಡ್ ಇಲ್ಲಿ ಹೇಳ್ತಾ ಇದ್ದೀನಿ, ಈ ಒಂದು ಟಾಪಿಕ್ ಏನಿದೆ ಜಸ್ಟ್ ನಮಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಅಂದರೆ ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷ ಯಾಕೆ ಇದೆ, ಮತ್ತು ಯಾಕೆ ಈ ಶತ್ರುತ್ವ ಹುಟ್ಟಿಕೊಂಡಿದೆ, ಯಾಕೆ ಈ ಮಟ್ಟಿಗೆ ಒಂದು ಯುದ್ಧ ನಡೀತಾ ಇದೆ ಅನ್ನತಕ್ಕಂಥದ್ದಕ್ಕೆ ಒಂದು ಬೇಸಿಕ್ ಹಿನ್ನೆಲೆ ಆಗಿರುತ್ತೆ, ಇದು ಇತಿಹಾಸ ಆಗಿರುತ್ತೆ. ಆದರೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ನೋಡಿದಾಗ ಈ ಒಂದು ಅಂಶಗಳಿಂದ ಪ್ರಿಲಿಮ್ಸ್ನಲ್ಲಾಗಿರ್ಬೋದು ಅಥವಾ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನು ಕೊಡ್ತಾರೆ ಎಕ್ಸಾಮ್ಸಲ್ಲಿ, ಲೈಕ್ ಪೊಲೀಸ್ ಆಗಿರ್ಬೋದು, SDA, FDA ಅಥವಾ ಸರ್ವೇಯರ್ ಅಥವಾ ಇನ್ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪ್ರಿಲಿಮ್ಸ್ ದೃಷ್ಟಿಯಲ್ಲಿ ಕೇಳೋದಿಲ್ಲ. ಆದರೆ ಯಾರೆಲ್ಲ ಮೇನ್ಸ್ ಎಕ್ಸಾಮ್ಗೆ ಅಪಿಯರ್ ಆಗ್ತಾ ಇದ್ದೀರಾ ಅವರಿಗೆ ಎಲ್ಲ ಅಂಶಗಳು ಸಹ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪ್ರಿಲಿಮ್ಸಲ್ಲಿ ನೇರವಾಗಿ ಈ ಅಂಶಗಳಿಂದ ನಿಮಗೆ ಬರದೇ ಇರ್ಬೋದು ಪ್ರಶ್ನೆಗಳು. ಆದರೆ ಈ ಒಂದು ವಿಚಾರವನ್ನು ನೀವು ಹಿನ್ನೆಲೆಯನ್ನು ತಿಳಿದುಕೊಂಡಾಗ ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷ ಇಂಥದ್ದು, ಹಾಗೂ ರಾಜತಾಂತ್ರಿಕತೆ ಆಗಿರ್ಬೋದು ಅಥವಾ ದೇಶಗಳ ನಡುವಿನ ಸಂಬಂಧ ಆಗಿರ್ಬೋದು, ಹಾಗೂ ಭಾರತ ಮತ್ತು ವಿದೇಶಗಳ ನಡುವಿನ ಸಂಬಂಧ ಎಲ್ಲವನ್ನೂ ಸಹ ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೋದಾಗಿರುತ್ತೆ. ಹಾಗಾದರೆ ಬನ್ನಿ, ಸೊ ಮೊದಲನೇ ಪಾಯಿಂಟಿಂದ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷ ಯಾಕಿದೆ ಅಂತೇಳಿ ನಾವು ನೋಡೋದಾದ್ರೆ 1979ರ ಇರಾನ್ ಇಸ್ಲಾಮಿಕ್ ಕ್ರಾಂತಿ ಇದಕ್ಕೆ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಫೌಂಡೇಶನ್ ಹಾಕೊಡುತ್ತೆ ಅಂತ ಹೇಳ್ಬೋದು. ನೋಡಿ, 1979ರವರೆಗೆ ಇರಾನ್ನಲ್ಲಿ ಶಾ ಮೊಹಮ್ಮದ್ ಅಂತಕ್ಕಂಥ ಆಡಳಿತ ಇರುತ್ತೆ ಆ ದೇಶದಲ್ಲಿ. ಆದರೆ ಶಾ ಸರ್ಕಾರಕ್ಕೆ ಅಮೆರಿಕದ ಬೆಂಬಲ ಇರುತ್ತೆ. ಈ ಬೆಂಬಲ ಇದ್ದಂತಹ ಸರ್ಕಾರಕ್ಕೂ ಅಮೆರಿಕಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಶತ್ರುತ್ವ ಮುಂಚೆ ಇರೋದಿಲ್ಲ. ಆದರೆ ನಂತರದಲ್ಲಿ ಏನಾಗುತ್ತೆ, 1979ರಲ್ಲಿ ಈ ಸಂಪ್ರದಾಯವಾದಿಗಳಾಗಿರ್ತಕ್ಕಂಥ ಇರಾನ್ನವರು ಈ ಶಾ ಅನ್ನ ಕಿತ್ತೋಗಿತಾರೆ, ಶಾ ಸರ್ಕಾರವನ್ನು, ಅಂದರೆ ಶಾ ಮೊಹಮ್ಮದ್ ರಜಾ ಪೆಹ್ಲವಿಯನ್ನ, ಇವರ ಆಡಳಿತವನ್ನು ಕಿತ್ತೋಗಿತಾರೆ. ಒಂದು ಇಸ್ಲಾಮಿಕ್ ಕ್ರಾಂತಿ ಆಗುತ್ತೆ ಇದರಿಂದ. ಯಾಕೆ ಕಿತ್ತೋಗಿದ್ದಾರೆ ಅಂತ ಹೇಳಿದ್ರೆ
ಸಾಮಾನ್ಯವಾಗಿ ಸಂಪ್ರದಾಯವಾದಿಗಳಾಗಿರ್ತಕ್ಕಂಥ ಇವರು ಈ ಒಬ್ಬ ಶಾ ಏನಿದ್ದಾನೆ ರಾಜ, ಇವನು ಸಾಮಾನ್ಯವಾಗಿ ಅಮೆರಿಕ ಹಾಗೂ ವೆಸ್ಟರ್ನ್ ಕಲ್ಚರನ್ನು ತುಂಬ ಇಷ್ಟಪಡ್ತಾ ಇರ್ತಾನೆ. ಸೊ ಇದೆಲ್ಲವೂ ಸಹ ಇವರಿಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಆಯತುಲ್ಲಾ ಖಮನಿ ಅಂತಕ್ಕಂತಹ ಒಬ್ಬ ರಾಜನನ್ನು ಇವರು ಅಧಿಕಾರದಲ್ಲಿ ಕೂರಿಸ್ತಾರೆ. ಸೊ ಇದರಿಂದ ಏನಾಗುತ್ತೆ, ಶಾ ಆಡಳಿತ ಪತನಗೊಳ್ಳುತ್ತೆ, ಇಸ್ಲಾಮಿಕ್ ಗಣರಾಜ್ಯ ಇರಾನ್ ಸ್ಥಾಪನೆ ಆಗುತ್ತೆ. ನಂತರ ಇದರಿಂದಾಗಿ ಅಮೆರಿಕ ಇರಾನ್ ನಡುವಿನ ಸ್ನೇಹ ಸಂಬಂಧ ತೀವ್ರವಾಗಿ ಹದಗೆಡುತ್ತೆ. ಒಟ್ಟಾರೆಯಾಗಿ ಅಮೆರಿಕ ಜೊತೆ ಶತ್ರುತ್ವವನ್ನು ಹೊಂದದೇ ಇರತಕ್ಕಂತಹ ಒಂದು ಸರ್ಕಾರ ಇರಾನ್ನಲ್ಲಿ ಅಸ್ತಿತ್ವದಲ್ಲಿರುತ್ತೆ. ಯಾವಾಗ ಇವನು ಮೆಹಮ್ಮದ್ ರೆಜಾ ಪಹ್ಲವಿಯನ್ನ ಅಧಿಕಾರದಿಂದ ಇಳಿಸಲಾಗುತ್ತೋ, ನಂತರ ಅಯತುಲ್ಲಾ ಖಮನಿಯನ್ನು ಅಧಿಕಾರಕ್ಕೆ ತರಲಾಗುತ್ತೋ, ಇದರಿಂದಾಗಿ ಇವರ ಒಂದು ಸ್ನೇಹಿತರ ನಡುವೆ ಒಂದು ಬಿಕ್ಕಟ್ಟು ಪ್ರಾರಂಭ ಆಗುತ್ತೆ. ನಂತರ ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ಈ ಒಬ್ಬ ಶಾ ರಾಜ ಏನಿದ್ದಾನೆ, ಶಾ ಮೊಹಮ್ಮದ್ ರೆಜಾ ಪೆಹ್ಲಿಯವನು ಇಲ್ಲಿಂದ ಪಲಾಯನಗೈದಿರ್ತಕ್ಕಂಥ ಈ ಒಬ್ಬ ರಾಜ ವಿದೇಶಕ್ಕೆ ತೆರಳುತ್ತಾನೆ, ಫ್ರಾನ್ಸ್ಗೆ, ಅಲ್ಲಿಂದ ಅಮೆರಿಕಕ್ಕೆ ಹೋಗ್ತಾನೆ. ಕಾರಣ ಏನು ಅಂತ ಹೇಳಿ ನಾವಿಲ್ಲಿ ನೋಡಿದಾಗ ಅವನಿಗೆ ಒಂದು ತೀವ್ರತರವಾಗಿರ್ತಕ್ಕಂಥ ಒಂದು ಕಾಯಿಲೆ ಇರುತ್ತೆ. ಈ ಒಂದು ಕಾಯಿಲೆಯನ್ನು ಗುಣಪಡಿಸಿಕೊಳ್ಳೋದಕ್ಕೆ ಅಮೆರಿಕ ದೇಶಕ್ಕೆ ಹೋಗ್ತಾನೆ, ಆಶ್ರಯವನ್ನು ಬೇಡಿ ಹೋಗ್ತಾನೆ. ಅಮೆರಿಕದವರು ಸಹ ಅವನಿಗೆ ಆಶ್ರಯವನ್ನು ನೀಡ್ತಾರೆ. ಆದರೆ ಇದನ್ನು ತಪ್ಪಾಗಿ ಭಾವಿಸಿದಂತಹ ಇರಾನ್ನ ಜನತೆ ಹಾಗೂ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಈ ಒಬ್ಬ ಮೆಹಮ್ಮದ್ ರೆಜಾ ಪೆಹ್ಲವಿ ಅಮೆರಿಕ ದೇಶದ ಜೊತೆ ಸೇರಿ ಪುನಃ ಷಡ್ಯಂತ್ರವನ್ನು ಮಾಡಿ ಅಯತುಲ್ಲಾ ಖಮನಿ ಸರ್ಕಾರವನ್ನು ಕೆಡವುತ್ತಾರೆ ಅಂತೇಳಿ ತಪ್ಪಾಗಿ ಭಾವಿಸ್ತಾರೆ. ಇದರಿಂದಾಗಿ ಭಾವಿಸಿದಂತಹ ಜನರು ಏನು ಮಾಡ್ತಾರೆ ನೋಡಿ, ಅಮೇರಿಕಾದ ರಾಯಭಾರ ಕಚೇರಿ ಬಂಧಕ ಸಂಕಟ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ನೋಡಿ, ಇದರಿಂದಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇರಾನ್ನಲ್ಲಿರ್ತಕ್ಕಂತಹ ಒಂದು ಅಮೆರಿಕದ ರಾಯಭಾರ ಕಚೇರಿ ಮೇಲೆ ದಾಳಿಯನ್ನು ಮಾಡ್ತಾರೆ. ಬರೀ ದಾಳಿ ಮಾತ್ರ ಮಾಡೋದಿಲ್ಲ, ಅಲ್ಲಿರ್ತಕ್ಕಂಥ ಅಮೆರಿಕದ ರಾಜತಾಂತ್ರಿಕರನ್ನು ಹಲವಾರು ತಿಂಗಳುಗಳ ಕಾಲ ಏನು ಮಾಡ್ತಾರೆ, ಇವರು ಬಂಧನದಲ್ಲಿ ಇಟ್ಕೋತಾರೆ. ಇದರಿಂದಾಗಿ ಏನಾಗುತ್ತೆ, ಎರಡೂ ರಾಷ್ಟ್ರಗಳ ನಡುವೆ ರಾಜತಾಂತ್ರಿಕ ಸಂಬಂಧ ತುಂಬ ಹದಗೆಡುತ್ತೆ. ನಂತರ ಮೂರನೇ ವಿಚಾರ, ಯಾಕೆ ಇವರಿಗೆ ವೈಮನಸ್ಯ ಉಂಟಾಗಿದೆ ಅಂತ ನಾವು ನೋಡಿದಾಗ, ಇರಾನ್ನ ಒಂದು ಪರಮಾಣು ಕಾರ್ಯಕ್ರಮ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಏನಿದು ನೋಡಿ, ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವು ಶಾಂತಿಯುತ ಉದ್ದೇಶಕ್ಕಾಗಿ ಮಾತ್ರ ಅಂತ ಹೇಳುತ್ತೆ. ಆದರೆ ಅಮೆರಿಕ ಮತ್ತು ಇತರ ವೆಸ್ಟರ್ನ್ ಕಂಟ್ರೀಸ್ ಏನು ಮಾಡುತ್ತೆ, ಇದನ್ನು ನಂಬೋದಕ್ಕೆ ತಯಾರಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವ್ರ ಮೇಲೆ, ಇರಾನ್ ದೇಶದ ಮೇಲೆ ಅಮೆರಿಕಕ್ಕೆ ಅದೇ ರೀತಿಯಾಗಿ ವೆಸ್ಟರ್ನ್ ಕಂಟ್ರೀಸ್ ಏನಿದೆ ಅವರಿಗೆಲ್ಲವೂ ಸಹ ಅನುಮಾನ ಇದೆ. ಎಲ್ಲಿ ಅಣ್ವಸ್ತ್ರವನ್ನು ಇವರು ತಯಾರು ಮಾಡ್ತಾರೋ, ಪರಮಾಣು ಬಾಂಬ್ಗಳನ್ನು ಇವರು ತಯಾರು ಮಾಡಿ ಹಿಡಿತವನ್ನು ಸಾಧಿಸಬಹುದು ಅಂತಕ್ಕಂಥ ಒಂದು ಕಾರಣದಿಂದ ಇವರಿಗೆ ಅನುಮಾನ ವ್ಯಕ್ತಪಡಿಸಿರ್ತಾರೆ. ಇದರಿಂದ ಏನಾಗುತ್ತೆ, ಅಮೆರಿಕ ಇರಾನ್ ದೇಶಗಳ ಮೇಲೆ ಆರ್ಥಿಕವಾಗಿ ಅದೇ ರೀತಿಯಾಗಿ ತಾಂತ್ರಿಕ ನಿರ್ಬಂಧಗಳನ್ನು ಹೇರ್ತಾ ಬರುತ್ತೆ. ನಂತರ 2015ರಲ್ಲಿ ಒಂದು ಒಪ್ಪಂದ ಆಗುತ್ತೆ, JCPOA ಅಂತೇಳಿ. ಈ JCPOA ಅಂದರೆ ಏನು ಅಂತ ಹೇಳಿದ್ರೆ, ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅಂತೇಳಿ. ಸೊ ಈ ಒಂದು ಒಪ್ಪಂದದಲ್ಲಿ ಅಮೆರಿಕ ಅದೇ ರೀತಿಯಾಗಿ ಇರಾನ್ನ ಒಳಗೊಂಡಂತೆ ಇನ್ನು ಹಲವಾರು ರಾಷ್ಟ್ರಗಳು ಈ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತವೆ. ಈ ಒಪ್ಪಂದದಲ್ಲಿ ಏನಿರುತ್ತೆ ಅಂತ ನಾವು ನೋಡೋದಾದ್ರೆ ನೋಡಿ, ಇರಾನ್ ತನ್ನ ಯುರೇನಿಯಂ ಸಮೃದ್ಧೀಕರಣವನ್ನು ಮತ್ತು ಪರಮಾಣು ಚಟುವಟಿಕೆಗಳನ್ನು ಮಿತಿಗೊಳಿಸೋದಕ್ಕೆ ಇಲ್ಲಿ ಒಪ್ಕೊಳ್ಳುತ್ತೆ 2015ರಲ್ಲಿ ಆಗ್ತಕ್ಕಂಥ ಒಂದು ಒಪ್ಪಂದದಲ್ಲಿ. ಆದರೆ ಈ ಒಪ್ಪಂದದ ಒಂದು ಅಗ್ರಿಮೆಂಟ್ ಕಂಡೀಷನ್ಸ್ ಏನಿದೆ, ಇದನ್ನು ಮುರಿದಾಗ ಅಮೆರಿಕ ಏನು ಮಾಡುತ್ತೆ, 2018ರಲ್ಲಿ ಈ ಒಂದು ಒಪ್ಪಂದದಿಂದ ಪುನಃ ವಾಪಸ್ ಬಂದ್ಬಿಡುತ್ತೆ. ಅಂದರೆ 2018ರಲ್ಲಿ ವಾಪಸ್ ಬಂದ ನಂತರ ಏನು ಮಾಡುತ್ತೆ, ಪುನಃ ಇರಾನ್ ದೇಶದ ಮೇಲೆ ತೈಲ ರಫ್ತು ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಹಣಕಾಸು ವ್ಯವಹಾರ ಆಗಿರ್ಬೋದು, ವಿದೇಶಿ ಹೂಡಿಕೆ ಆಗಿರ್ಬೋದು, ಈ ಎಲ್ಲವುಗಳ ಮೇಲೆ ಅಮೆರಿಕ ನಿರ್ಬಂಧವನ್ನು ಹೇರುತ್ತೆ. ನಂತರ ಏನಾಗುತ್ತೆ, ಮಧ್ಯಪ್ರಾಚ್ಯದಲ್ಲಿ ಅಂದರೆ ಮಧ್ಯ ಏಷ್ಯಾ ರಾಷ್ಟ್ರಗಳಲ್ಲಿ ಏನಾಗುತ್ತೆ ಪ್ರಭಾವ, ಈಗ ಅಮೆರಿಕ ಸಾಮಾನ್ಯವಾಗಿ ಇಡೀ ವಿಶ್ವದ ದೊಡ್ಡಣ್ಣ ಅಂತ ಹೇಳಿ ಕರೆಸಿಕೊಳ್ಳಲಾಗುತ್ತೆ. ಇಲ್ಲಿ ಇದರ ಪ್ರಭಾವದ ಮೇಲೆ ಇರಾನ್ ಪರಿಣಾಮ ಯಾವ ರೀತಿ ಬೀರ್ತಾ ಇದೆ ಅಂತೇಳಿ ನಾವು ನೋಡೋಣ ಬನ್ನಿ. ನೋಡಿ, ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ ಸೌದಿ ಅರೇಬಿಯಾ ಅದೇ ರೀತಿಯಾಗಿ ಇಸ್ರೇಲ್ ಪ್ರಮುಖ ಬೆಂಬಲಿಗ ಇರಾನ್ ತನ್ನ ಪ್ರಭಾವವನ್ನು ವಿಸ್ತರಿಸಲು ಹಲವು ಪ್ರಾದೇಶಿಕ ಗುಂಪುಗಳಿಗೆ ಬೆಂಬಲ ನೀಡ್ತಾ ಬಂದಿದೆ. ಇಲ್ಲಿ ಏನು ಮಾಡುತ್ತೆ, ಇರಾನ್ ದೇಶ ತಾನು ಸುಮ್ಮನೆ ಇರೋದಲ್ಲದೆ ತನ್ನ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿನ, ಉದಾಹರಣೆಗೆ ಯಾವ್ಯಾವ ರಾಷ್ಟ್ರಗಳು ಅಂತ ನಾವು ನೋಡೋದಾದ್ರೆ, ಲೆಬನಾನ್ ಆಗಿರ್ಬೋದು ಅಥವಾ ಗಾಜಾ, ಯೆಮೆನ್, ಈ ದೇಶಗಳಲ್ಲಿನ ಬಂಡುಕೋರ ಗುಂಪುಗಳು, ನಾವೇನಂತ ಕರಿಬೋದು, ಇವರನ್ನು ಟೆರರಿಸ್ಟ್ ಅಂತ ಹೇಳಿ ಕರಿಬೋದು. ಸಾಮಾನ್ಯವಾಗಿ ಬಂಡುಕೋರರು ಅಂತ ಹೇಳಿ ನಾವು ಕರೀಲಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ದೃಷ್ಟಿಯಲ್ಲಿ ಅಥವಾ ಪದ ಬಳಕೆ ಮಾಡಬೇಕಾದ್ರೆ ನಾವು ಬಂಡುಕೋರರು ಅಂತ ಹೇಳಿ ಬರೀಬೇಕಾಗುತ್ತೆ. ಈ ದೇಶಗಳಲ್ಲಿನ, ಉದಾಹರಣೆಗೆ ಲೆಬನಾನ್ನ ಹಿಜ್ಬುಲ್ಲಾ ಸಂಘಟನೆ, ಗಾಜಾದ ಹಮಾಸ್ ಸಂಘಟನೆ, ಯಮನ್ನ ಹೌತಿ ಗುಂಪು, ಈ ಗುಂಪುಗಳನ್ನು ಬಳಕೆ ಮಾಡಿಕೊಂಡು ಇರಾನ್ ದೇಶ ಏನು ಮಾಡುತ್ತೆ, ಅಮೆರಿಕದ ಜೊತೆ ಯಾವೆಲ್ಲ ರಾಷ್ಟ್ರಗಳು ಸ್ನೇಹ ಸಂಬಂಧದಿಂದ ಇರ್ತವೆ ಆ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮಾಡಿಸುತ್ತೆ. ಉದಾಹರಣೆಗೆ ಇರಾನ್ ದೇಶ ಇಸ್ರೇಲ್ನ ಮೇಲೆ ಹಲವಾರು ಬಾರಿ ಈ ರೀತಿಯಾಗಿರ್ತಕ್ಕಂಥ ಒಂದು ದಾಳಿಗಳನ್ನು ನಡೆಸಿದೆ. ಸೊ ಇದರಿಂದಾಗಿ ಸಾಮಾನ್ಯವಾಗಿಯೇ ಅಮೆರಿಕಕ್ಕೆ ತೀರಾ ಕೋಪ ಬರುತ್ತೆ. ಇರಾಕ್ ಮತ್ತು ಸಿರಿಯಾದ ಕೆಲವು ಶಿಯಾ ಸಶಸ್ತ್ರ ಗುಂಪುಗಳು ಇವು ಆಗಿರ್ತವೆ. ಸೊ ಅಂದರೆ ಇರಾಕ್ ಮತ್ತು ಸಿರಿಯಾ ದೇಶಗಳಲ್ಲೂ ಸಹ ಕೆಲವೊಂದು ಬಂಡುಕೋರ ಗುಂಪುಗಳು ಇದ್ದಾವೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಅಮೆರಿಕ ಇವುಗಳನ್ನು ತನ್ನ ಮಿತ್ರರ ಭದ್ರತೆಗೆ ಅಪಾಯವೆಂದು ಪರಿಗಣಿಸುತ್ತೆ. ಹೇಳಿದ್ವಲ್ಲ, ಈಗ ನಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಅಟ್ಯಾಕ್ ಮಾಡಿದಾಗ ನಾವು ಸುಮ್ಮನೆ ಇರೋದಿಲ್ಲ. ಅದೇ ರೀತಿಯಾಗಿ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಈ ಒಂದು ಶತ್ರು ರಾಷ್ಟ್ರ ದಾಳಿಯನ್ನು ಮಾಡಿದಾಗ ಸಾಮಾನ್ಯವಾಗಿ ಏನು ಬರುತ್ತೆ, ಕೋಪ ಬರುತ್ತೆ. ನಂತರ 2020ರಲ್ಲಿ ಈ ಎಲ್ಲ ಬೆಳವಣಿಗೆಯಿಂದ ಏನು ಮಾಡ್ತಾರೆ, ಅಮೆರಿಕದವರು ಕಾಸಿಂ ಸುಲೇಮಾನಿಯನ್ನು ಹತ್ಯೆ ಮಾಡ್ತಾರೆ. ಯಾರು ಈ ಕಾಸಿಂ ಸುಲೇಮಾನಿ ಅಂತ ನೋಡಿದ್ರೆ ನೋಡಿ, ಇವರು ಇರಾನ್ನ ಕುಡ್ಸ್ ಫೋರ್ಸ್ನ ಮುಖ್ಯಸ್ಥರಾಗಿರ್ತಾರೆ. ಇವರನ್ನು ಡ್ರೋನ್ ದಾಳಿ ಮಾಡೋದ್ರ ಮುಖಾಂತರ ಅಮೆರಿಕ ದೇಶ ದಾಳಿ ಮಾಡಿ ಇವರನ್ನು ಕೊಂದು ಹಾಕಿರುತ್ತೆ. ನಂತರದಲ್ಲಿ ಇದಕ್ಕೆ ಪ್ರತಿಯಾಗಿ ಏನು ಮಾಡ್ತಾರೆ, ಇರಾಕ್ ಅವರು ಸಹ ದಾಳಿ ಮಾಡ್ತಾರೆ. ಸೊ ಇದರಿಂದಾಗಿ ಎಲ್ಲ ಬೆಳವಣಿಗೆಯಿಂದಾಗಿ ಏನಾಗುತ್ತೆ, ಯುದ್ಧದ ಭೀತಿ ಹೆಚ್ಚಾಗ್ತಾ ಬರುತ್ತೆ. ನಂತರ ಇಸ್ರೇಲ್ ಹಮಾಸ್ ಯುದ್ಧದ ಪರಿಣಾಮ ಅಂತೇಳಿ ಒಂದು ಶೀರ್ಷಿಕೆ ಇದೆ ನೋಡಿ. ಇದು ಯಾಕೆ ನೋಡಿ, ಅಮೆರಿಕ ಇಸ್ರೇಲ್ಗೆ ರಾಜಕೀಯ, ಸೈನಿಕ ಮತ್ತು ಆರ್ಥಿಕ ಬೆಂಬಲ ನೀಡುತ್ತೆ. ಇರಾನ್ ಹಮಾಸ್ ಮತ್ತು ಹೆಜ್ಬೋಲಾ ಸೇರಿದಂತೆ ಇಸ್ರೇಲ್ ವಿರೋಧಿ ಗುಂಪುಗಳಿಗೆ ಬೆಂಬಲ ನೀಡುತ್ತೆ. ಇಲ್ಲಿ
ಈಗಾಗಲೇ ಹೇಳಿದಂಗೆ ಇರಾನ್ ದೇಶ ಏನು ಮಾಡುತ್ತೆ, ಬಂಡುಕೋರ ಗುಂಪುಗಳಿಗೆ, ಉದಾಹರಣೆಗೆ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಲೆಬನಾನ್ನ ಹೆಜ್ಬೊಲ್ಲಾ, ಗಾಜಾದ ಹಮಾಸ್. ನೋಡಿ ಎಕ್ಸಾಮಲ್ಲಿ, ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಈ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ. ಉದಾಹರಣೆಗೆ ಹೆಜ್ಬೊಲ್ಲಾ ಸಂಘಟನೆ ಯಾವ ದೇಶಕ್ಕೆ ಸೇರಿದೆ, ಅಥವಾ ಹಮಾಸ್ ಸಂಘಟನೆ ಯಾವ ದೇಶಕ್ಕೆ ಸೇರಿದೆ, ಅಥವಾ ಹೌತಿ ಗುಂಪು ಬಗ್ಗೆ ಕೇಳಬಹುದು, ಅಥವಾ ಮೂರನ್ನು ಸೇರಿ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಸಹ ಕೇಳಬಹುದಾಗಿರುತ್ತೆ. ಸೊ ಈ ಒಂದು ಸಂಘಟನೆಗಳು ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮಾಡ್ತವೆ. ಇಲ್ಲಿ ಇರಾನ್ ದೇಶ ಈ ಒಂದು ಬಂಡುಕೋರ ಗುಂಪುಗಳನ್ನು ಬಳಸಿಕೊಂಡು ವಿಧ್ವಂಸಕ ಕೃತ್ಯಗಳನ್ನು ನಡೆಸುತ್ತೆ. ಇಲ್ಲಿ ಅಮೆರಿಕ ಇಸ್ರೇಲ್ಗೆ ರಾಜಕೀಯ, ಸೈನಿಕ ಅಥವಾ ಆರ್ಥಿಕವಾಗಿ ಬೆಂಬಲ ನೀಡುತ್ತೆ. ಯಾಕೆ? ಬಿಕಾಸ್ ಇಸ್ರೇಲ್ ಒಂದು ಅಮೆರಿಕದ ಮಿತ್ರ ರಾಷ್ಟ್ರ. ಅದೇ ರೀತಿಯಾಗಿ ಇರಾನ್ಗೆ ಇವರು ಫ್ರೆಂಡ್ಸ್ ಯಾರು, ಲೆಬನಾನ್ ಆಗಿರ್ಬೋದು, ಅಥವಾ ಗಾಜಾ ಆಗಿರ್ಬೋದು, ಯಮನ್ ಆಗಿರ್ಬೋದು. ಸೊ ಹಾಗಾಗಿ ಇವರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಇಸ್ರೇಲ್ ಮತ್ತು ಹಮಾಸ್ ಸಂಘರ್ಷ ಅಮೆರಿಕ ಇರಾನ್ ನಡುವಿನ ಉದ್ವಿಗ್ನತೆಯನ್ನು ಇನ್ನೂ ಹೆಚ್ಚು ಮಾಡಿದೆ. ಮತ್ತು ಇಲ್ಲಿ ಹೋರ್ಮುಜ್ ಜಲಸಂಧಿಯ ಮಹತ್ವ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ? ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಈ ಒಂದು ಹೋರ್ಮುಜ್ ಜಲಸಂಧಿ ಬಂದ್ಬಿಟ್ಟು ಪರ್ಷಿಯನ್ ಗಲ್ಫ್, ಅದೇ ರೀತಿಯಾಗಿ ಗಲ್ಫ್ ಆಫ್ ಏಡನ್ ಅಂದರೆ ಏಡನ್ ಕೊಲ್ಲಿಯನ್ನು ಸಂಪರ್ಕ ಮಾಡೋದಕ್ಕೆ ಇರತಕ್ಕಂತಹ ಏಕೈಕ ಜಲಸಂಧಿ ಇದಾಗಿರುತ್ತೆ. ಇದು ಇರಾನ್ನ ಹಿಡಿತದಲ್ಲಿ ಇರುತ್ತೆ, ಇರಾನ್ ದೇಶದ ಹಿಡಿತದಲ್ಲಿ ಇರುತ್ತೆ. ನೋಡಿ, ಹೋರ್ಮುಜ್ ಜಲಸಂಧಿ ಪರ್ಷಿಯನ್ ಕೊಲ್ಲಿಯನ್ನು ಅರಬ್ಬಿ ಸಮುದ್ರದೊಂದಿಗೆ ಸಂಪರ್ಕಿಸುತ್ತೆ. ಜಾಗತಿಕ ತೈಲ ಸಾಗಣೆಯ ಅತ್ಯಂತ ಪ್ರಮುಖ ಮಾರ್ಗಗಳಲ್ಲಿ ಇದೊಂದಾಗಿದೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ ಆದರೆ ಈ ಮಾರ್ಗದ ಭದ್ರತೆಗೆ ಅಪಾಯ ಉಂಟಾಗುತ್ತೆ. ಇದರಿಂದ ಜಾಗತಿಕ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಬಹುದು, ಈಗಾಗಲೇ ಆಗಿದೆ ಕೂಡ. ಅಂಡ್ ಒಟ್ಟಾರೆಯಾಗಿ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಏನೆಲ್ಲ ಘರ್ಷಣೆಗಳು ಅಥವಾ ಬೆಳವಣಿಗೆಗಳು ಆದಾಗ ನಮ್ಮ ಭಾರತದ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮ ಇರುತ್ತೆ ಅಂತ ನಾವು ನೋಡೋದಾದ್ರೆ, ನೋಡಿ, ಒಂದು ಭಾರತ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ. ಎಲ್ಲಿ? ಈ ಒಂದು ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ. ಸೊ ಇದರಿಂದ ಏನಾಗುತ್ತೆ, ಸಂಘರ್ಷ ಹೆಚ್ಚಾದರೆ ಕಚ್ಚಾ ತೈಲದ ಬೆಲೆ ಏರಿಕೆ ಆಗುತ್ತೆ. ಹೌದು, ಕ್ರೂಡ್ ಆಯಿಲ್ ಯೂಶಲಿ ರೇಟ್ಸ್ ಜಾಸ್ತಿ ಆಗುತ್ತೆ. ಇದರಿಂದ ನಾವು ಇದರ ಎಫೆಕ್ಟ್ ಆಲ್ರೆಡಿ ನಾವು ಫೇಸ್ ಮಾಡ್ತಾ ಇದ್ದೀವಿ, ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗಳಲ್ಲಿ. ಅದೇ ರೀತಿಯಾಗಿ LPG ಬೆಲೆಯಲ್ಲಿ ತೀವ್ರತರವಾಗಿರ್ತಕ್ಕಂತಹ ಒಂದು ಏರಿಕೆ ಕಂಡಿದೆ ದರಗಳು. ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ. ಹೌದು, ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಾದಾಗ ಸಾಮಾನ್ಯವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ, ಸಾರಿಗೆ ವೆಚ್ಚ ಹೆಚ್ಚಳ ಆಗುತ್ತೆ. ಬಿಕಾಸ್ ಇದೆಲ್ಲ ಇಂಟರ್ಲಿಂಕ್. ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆದಾಗ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದಾಗ ಏನಾಗುತ್ತೆ, ಅದರ ಹೊರೆಯನ್ನು ಅವರೇ ಹಾಕೊಳ್ಳೋದಿಲ್ಲ, ಜನರ ಮೇಲೆ ಹಾಕ್ತಾರೆ. ಹಾಗಾಗಿ ಸಾರಿಗೆ ವೆಚ್ಚ ಹೆಚ್ಚಾಗುತ್ತೆ. ನಂತರ ಇದರಿಂದಾಗಿ ಏನಾಗುತ್ತೆ, ಜನರಿಗೆ ಕೊಂಡುಕೊಳ್ಳುವಿಕೆಯ ಒಂದು ಕೆಪಾಸಿಟಿ ಏನಿರುತ್ತೆ, ಅಂದರೆ ಸಾಮರ್ಥ್ಯ ಏನಿರುತ್ತೆ, ಅದು ಕಡಿಮೆ ಆಗುತ್ತೆ. ಇದರಿಂದ ಹಣದುಬ್ಬರ ಜಾಸ್ತಿ ಆಗುತ್ತೆ. ನಂತರ ರೂಪಾಯಿಯ ಮೌಲ್ಯಕ್ಕೆ ಒತ್ತಡ ಆಗುತ್ತೆ. ಯಾಕೆ ಆಗುತ್ತೆ? ಬಿಕಾಸ್ ನಮ್ಮ ಹತ್ರ 100 ರೂಪಾಯಿ ಇದೆ. ಈಗ 2026ರಲ್ಲಿ ಜುಲೈ ಮಾಹೆಯಲ್ಲಿ ನಾವು 100 ರೂಪಾಯಿ ತಗೊಂಡೋಗಿ ಒಂದು 5 kg ಬೇಳೆಯನ್ನು ತಗೊಳ್ಬೋದಾದರೆ, ಈ ಒಂದು ಸಂಘರ್ಷ ಹೆಚ್ಚಾದಾಗ ಏನಾಗುತ್ತೆ, ಇದೇ 100 ರೂಪಾಯಿಯನ್ನು ತೆಗೆದುಕೊಂಡು ಹೋಗಿ ನಾವು ಮಾರ್ಕೆಟಲ್ಲಿ ಏನಾಗುತ್ತೆ, ಅದೇ 5 kg ಬೇಳೆಯನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಇದು ರೇಟ್ಗಳು ಜಾಸ್ತಿ ಆಗಿದ್ದರಿಂದ ಕಾರಣ ಏನಾಗುತ್ತೆ, ಕೇವಲ 3 kg ಅಥವಾ 4 kg ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ರೂಪಾಯಿನ ಮೇಲೆ ಒಂದು ಒತ್ತಡ ಏರಿಕೆ ಆಗುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ, ವ್ಯಾಪಾರ ವೆಚ್ಚ ಹೆಚ್ಚಳ ಆಗುತ್ತೆ. ಪಶ್ಚಿಮ ಏಷ್ಯಾದಲ್ಲಿ ವಾಸಿಸ್ತಕ್ಕಂಥ ನಮ್ಮ ಭಾರತೀಯರ ಸುರಕ್ಷತೆಯು ಕೂಡ ಒಂದು ಪ್ರಮುಖ ವಿಚಾರ ಆಗುತ್ತೆ. ಸೊ ಇದಿಷ್ಟು ಅಮೆರಿಕ ಹಾಗೂ ಇರಾನ್ ನಡುವೆ ಇರತಕ್ಕಂಥ ಒಂದು ಸಂಘರ್ಷದ ಹಿನ್ನೆಲೆ ಹಾಗೂ ಪರಿಣಾಮ, ಮತ್ತು ಏನೆಲ್ಲ ಭಾರತ ಹಾಗೂ ಈ ಒಂದು ಪಶ್ಚಿಮ ಏಷ್ಯಾ ರಾಷ್ಟ್ರಗಳ ನಡುವೆ ಏನೆಲ್ಲ ಸಂಬಂಧ ಇದೆ, ಅದೇ ರೀತಿಯಾಗಿ ಇದೆಲ್ಲ ಯಾವ ರೀತಿ ಪರಿಣಾಮ ಉಂಟಾಗಬಹುದು ಅಂತೇಳಿ ನಾವು ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ನೋಡಿದ್ವಿ. ಸೊ ಹಾಗಾದರೆ ಬನ್ನಿ, ಈ ಒಂದು ವಿಚಾರಗಳನ್ನು ಅಂದರೆ ಅಮೆರಿಕ, ಇರಾನ್, ಅದೇ ರೀತಿಯಾಗಿ ಈ ಒಂದು ಹಾರ್ಮುಜ್ ಜಲಸಂಧಿಯನ್ನು ನಾವು ಒಂದು ಭೂಪಟದಲ್ಲಿ ನೋಡ್ಕೊಂಡು ಬಂದ್ಬಿಡೋಣ. ನೋಡಿ, ಇಲ್ಲಿ ಇದು ಪ್ರಪಂಚದ ಭೂಪಟ. ನಮಗೆ ಇರಾನ್ ದೇಶ ಬರ್ತಕ್ಕಂಥದ್ದು ಪಶ್ಚಿಮ ಏಷ್ಯಾದ ರಾಷ್ಟ್ರಗಳಲ್ಲಿ ಇರಾನ್ ದೇಶ ಪ್ರಮುಖ ರಾಷ್ಟ್ರ ಆಗಿರುತ್ತೆ. ಇಲ್ಲಿ ಬಂದಿದೆ. ಇದರ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂತಹ ರಾಷ್ಟ್ರಗಳು ಯಾವ್ಯಾವು ಅಂತೇಳಿ ನಾವು ನೋಡಿದಾಗ ನೋಡಿ, ಪ್ರಮುಖವಾಗಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ತುರ್ಕ್ಮೇನಿಸ್ತಾನ, ಅಜರ್ಬೈಜಾನ್, ಅರ್ಮೇನಿಯಾ, ಅದೇ ರೀತಿಯಾಗಿ ಇರಾಕ್ ಮತ್ತು ಟರ್ಕಿ. ಇದಿಷ್ಟು ಈ 7 ದೇಶಗಳು. ಇವನ್ನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಸಿಂಪಲ್ ಆಗಿ ನಾವು ಒಂದು ಕೋಡನ್ನು ಫಾರ್ಮೇಷನ್ ಮಾಡ್ಕೋಬೋದಾಗಿರುತ್ತೆ. ನೋಡಿ, ಈ ರೀತಿಯಾಗಿ ನೆನಪಲ್ಲಿ ಇಟ್ಕೋಬಹುದಾಗುತ್ತೆ. ಇದು ಆರ್ಡರ್ ವೈಸ್. ನೋಡಿ, ಮೊದಲಿಗೆ ಇರಾಕ್ ಇದೆ, ನಂತರ ಟರ್ಕಿ ಇದೆ, ನಂತರ ಅರ್ಮೇನಿಯಾ ಇದೆ, ನಂತರ ಅಜರ್ಬೈಜಾನ್ ಇದೆ, ನಂತರ ತುರ್ಕ್ಮೆನಿಸ್ತಾನ ಇದೆ, ನಂತರ ಅಫ್ಘಾನಿಸ್ತಾನ ಹಾಗೂ ಕೊನೆಯಲ್ಲಿ ಪಾಕಿಸ್ತಾನ. ಈ 7 ದೇಶಗಳು ಇರಾನ್ ದೇಶದ ಗಡಿಯನ್ನು ಹಂಚಿಕೊಂಡಿವೆ. ಅದೇ ರೀತಿಯಾಗಿ ಉತ್ತರಕ್ಕೆ ಕ್ಯಾಸ್ಪಿಯನ್ ಸಮುದ್ರ ಇದೆ, ದಕ್ಷಿಣಕ್ಕೆ ಪರ್ಷಿಯನ್ ಕೊಲ್ಲಿ, ಅದೇ ರೀತಿಯಾಗಿ ಗಲ್ಫ್ ಆಫ್ ಒಮನ್ ಕೂಡ ಇದೆ. ಇಲ್ಲಿ ನಮಗೆ ಪರೀಕ್ಷೆಗೆ ಅಂದರೆ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಹೋರ್ಮುಜ್ ಜಲಸಂಧಿ. ಈ ಹೋರ್ಮುಜ್ ಜಲಸಂಧಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನೋಡಿ, ಈ ಭಾಗದಲ್ಲಿ ಬರುತ್ತೆ. ಪರ್ಷಿಯನ್ ಕೊಲ್ಲಿ ಅದೇ ರೀತಿಯಾಗಿ ಒಮನ್ ಕೊಲ್ಲಿಯನ್ನು ಸೇರಿಸ್ತಕ್ಕಂಥದ್ದು ಅಥವಾ ಇವೆರಡರ ನಡುವೆ ಸಂಪರ್ಕವನ್ನು ಸಾಧಿಸೋದಕ್ಕೆ ಇರತಕ್ಕಂಥದ್ದು ಈ ಒಂದು ಹೋರ್ಮುಜ್ ಜಲಸಂಧಿ ಆಗಿರುತ್ತೆ. ಅದೇ ರೀತಿಯಾಗಿ ಚಾಬಹಾರ್ ಬಂದರು ಸಹ ಈ ಒಂದು ಇರಾನ್ ದೇಶದಲ್ಲೇ ಇರುತ್ತೆ, ಅದು ಇಲ್ಲಿ ಕಂಡು ಬರುತ್ತೆ. ಇದು ಭಾರತದ ಸಹಭಾಗಿತ್ವದಲ್ಲಿ ನಿರ್ವಹಣೆ ಮಾಡಲಾಗ್ತಾ ಇರತಕ್ಕಂಥ ಒಂದು ಬಂದರಾಗಿರುತ್ತೆ. ತದನಂತರ ಗ್ವಾದರ್ ಅಂತಕ್ಕಂಥ ಒಂದು ಬಂದರು ಈ ಭಾಗದಲ್ಲಿ ಬರುತ್ತೆ, ಇದು ಪಾಕಿಸ್ತಾನದ ಭೂಪ್ರದೇಶದಲ್ಲಿ ಇರುತ್ತೆ. ಇದು ಚೀನಾ ಸಹಭಾಗಿತ್ವದಲ್ಲಿ ಪಾಕಿಸ್ತಾನ ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಒಂದು ಬಂದರಾಗಿರುತ್ತೆ. ನಂತರ ಕೆಂಪು ಸಮುದ್ರ, ಅದೇ ರೀತಿಯಾಗಿ ಗಲ್ಫ್ ಆಫ್ ಏಡನ್ ಅಂದರೆ ಏಡನ್ ಕೊಲ್ಲಿಯನ್ನು ಸಂಪರ್ಕ ಮಾಡೋದಕ್ಕೆ ಇರತಕ್ಕಂಥ ಒಂದು ಜಲಸಂಧಿ ಯಾವುದು ಅಂತ ಹೇಳಿದ್ರೆ ಬಾಬ್ ಎಲ್ ಮಂಡೆಬ್ ಅಂತಕ್ಕಂಥ ಒಂದು ಜಲಸಂಧಿ, ಅದು ಈ ಭಾಗದಲ್ಲಿ ಬರುತ್ತೆ. ನೋಡಿ, ನಮ್ಮ ಈ ದಿನದ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಜೋರ್ಡನ್ ಮೇಲೆ ಇರಾನ್ ದಾಳಿ ಅಂತೇಳಿ ಒಂದು ಶೀರ್ಷಿಕೆ ಏನಿದೆ, ಈ ಒಂದು ಜೋರ್ಡನ್ ಪ್ರದೇಶವನ್ನು ಸಹ ನಾವು ಪ್ರಪಂಚದ ಭೂಪಟದಲ್ಲಿ ನೋಡೋಣ ಬನ್ನಿ. ನೋಡಿ, ಈ ಒಂದು ಮಿಡಲ್ ಈಸ್ಟ್ ಏನಿದೆ, ಪಶ್ಚಿಮ ಏಷ್ಯಾ ಅಥವಾ ಮಧ್ಯಪ್ರಾಚ್ಯ ಅಂತೇಳಿ ನಾವೇನು ಕರಿತೀವಿ, ಈ
ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ರಾಷ್ಟ್ರ ಜೋರ್ಡಾನ್ ಆಗಿರುತ್ತೆ. ನೋಡಿ, ಈ ಭಾಗದಲ್ಲಿ ಜೋರ್ಡಾನ್ ರಾಷ್ಟ್ರ ಇದೆ. ಈ ಜೋರ್ಡಾನ್ನ ಮೇಲೆ ಇರಾನ್ನವರು ಏನು ಮಾಡಿದ್ದಾರೆ, ದಾಳಿಯನ್ನು ಮಾಡಿದ್ದಾರೆ. ಇದಿಷ್ಟು ಪರೀಕ್ಷಾಧಾರ್ಥವಾಗಿ ನಮಗೆ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂತಹ ಸುದ್ದಿಗಳಾಗಿರುತ್ತೆ. ಎಕ್ಸಾಮ್ ಓರಿಯೆಂಟೆಡ್ ಆಗಿ ನಾವು ಇಷ್ಟು ಸುದ್ದಿಗಳನ್ನು ಪರ್ಫೆಕ್ಟ್ ಆದರೆ ಕರೆಂಟ್ ಅಫೇರ್ಸಲ್ಲಿ ಔಟ್ ಆಫ್ 100ಗೆ 100 ನಾವು ಸ್ಕೋರ್ ಮಾಡೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ತೊಂದರೆ ಇರೋದಿಲ್ಲ. ಸೊ ಇದಿಷ್ಟು ಈ ದಿನದ ದಿನಾಂಕ 23/7/2023 ಒಂದು ಪ್ರಜಾವಾಣಿ ಪತ್ರಿಕೆಯ ಪರೀಕ್ಷಾಧಾರ್ಥ ಸುದ್ದಿಯಾಗಿರುತ್ತೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತಹ ಒಂದು PDF ನೋಟ್ಸ್ ಏನಿದೆ ಅದನ್ನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿರುತ್ತೆ. ಅಲ್ಲಿ ಹೋಗಿ ತಾವೆಲ್ಲ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಥ್ಯಾಂಕ್ ಯು.